ನಾನು ಆತ್ಮ ಆಯ್ತು. ನನ್ನ ತಂದೆ ಯಾರು? ಪರಮಾತ್ಮ. ಪರಮಾತ್ಮನು ಸಹ ಏನಿದ್ದಾನೆ? ಪಾಯಿಂಟ್ ಆಫ್ ಲೈಟ್. ಇಲ್ಲಿ ನೋಡಿ ಚಿತ್ರದಲ್ಲಿ ಎಲ್ಲಾ ಧರ್ಮದವರು ಹೇಳೋದು ಒಂದೇ, ಪರಮಾತ್ಮ ಜ್ಯೋತಿ ಸ್ವರೂಪ ಅಂತ. ಆ ಜ್ಯೋತಿ ಸ್ವರೂಪನಾಗಿರುವಂತ ಪರಮಾತ್ಮನನ್ನೇ ನಾವು ಶಿವ ಅಂತ ಕರೀತೇವೆ. ಶಿವ ಅಂತಂದ್ರೆ ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ ಅಂತ ಅರ್ಥ. ಇಡೀ ಜಗತ್ತಿನ ಕಲ್ಯಾಣವನ್ನ ಮಾಡೋನು ಮನುಷ್ಯ ಅಲ್ಲ, ಪರಮಾತ್ಮ. ಪರಮಾತ್ಮ ಮಾತ್ರ ವಿಶ್ವ ಕಲ್ಯಾಣವನ್ನ ಮಾಡ್ಲಿಕ್ಕೆ ಸಾಧ್ಯ. ಕಲಿಯುಗ ಕೊನೆ ಪಾದಕವನ್ನು ನಾವು ಅದನ್ನು ತಿದ್ದಲಿಲ್ಲ. ಯಾಕೆ ತಿದ್ದಲಿಲ್ಲ ಅಂತಂದ್ರೆ ಯಾರೋ ಬಡದನ್ನ ನಾನು ತಿದ್ಲಿಕ್ಕೆ ಬರಲ್ಲ. ಆದ ಕಾರಣ ಕಲಿಯುಗ ಪ್ರಥಮ ಪಾದದಲ್ಲಿಲ್ಲ, ಕಲಿಯುಗ ಕೊನೆ ಪಾದದಲ್ಲಿದೆ. ಇಟ್ಸ್ ಎಂಡ್ ಆಫ್ ದ ವರ್ಲ್ಡ್. ಏನಾಗಿದೆ? ಜಗತ್ತಿನ ಕೊನೆಯ ಗಳಿಗೆಯಲ್ಲಿ ನಾವಿದ್ದೇವೆ. ಎಲ್ಲ ಮುಗ್ದಿದೆ. ನೀವೆಲ್ಲ ನಾಟಕ ಮಾಡ್ಲಿಕ್ಕೆ ಬಂದಿದ್ದೇವೆ. ನಮ್ಮ ನಾಟಕ ಎಲ್ಲ ಮುಗ್ದಿದೆ. ಡೈರೆಕ್ಟರ್ ಬಂದಾಗಿದೆ. 24 ತಾಸಿನಲ್ಲಿ 8 ತಾಸು ನಿದ್ದೆ ಮಾಡ್ತೀರಿ, 8 ತಾಸು ಹೊಟ್ಟೆಪಾಡಿಗೋಸ್ಕರ ದುಡಿತೀರಿ, 8 ತಾಸು ಮನೆ ಇರ್ತದೆ. ಆ 8 ತಾಸಲ್ಲಿ ಏನ್ ಮಾಡ್ತೀರಿ ಗೊತ್ತಿಲ್ಲ. ಆದ್ರೆ ಆ 8 ತಾಸಲ್ಲಿ 1 ತಾಸನ್ನ ಏನ್ ಮಾಡ್ಬೇಕು? ಪರಮಾತ್ಮನ ಜ್ಞಾನ ಪಡ್ಕೊಳ್ಳಿಕ್ಕೆ. ಅದು ನಿಮಗೋಸ್ಕರ, ನನಗೋಸ್ಕರನಲ್ಲ, ಅವನಿಗೋಸ್ಕರನಲ್ಲ, ನಿಮಗೋಸ್ಕರ 1 ತಾಸನ್ನ ಕೊಟ್ಟು ಭಗವಂತನ ಒಂದು ಪಣವನ್ನ ತೊಡಬೇಕು. ಇದರಿಂದ ನಿಮ್ಮ ಜೀವನ ಸಾರ್ಥಕ ಆಗ್ತದೆ. ಮನೆಯೂ ಸಹ ಸ್ವರ್ಗ ಆಗ್ತದೆ. ಭಗವಂತ ಸ್ವರ್ಗ ಸ್ಥಾಪನೆ ಮಾಡ್ಲಿಕ್ಕೆ ಬಂದಿದ್ದಾನೆ. ಈ ಭಾರತ ನರಕ, ಈಗ ನರಕ ಇದೆ, ಇದೇ ಸ್ವರ್ಗ ಆಗಿದ್ದು ಈಗ ಮತ್ತೆ ನರಕ ಆಗಿದೆ, ಮತ್ತೆ ಸ್ವರ್ಗ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ನಿಮ್ಮ ಸಮಯವನ್ನ 1 ತಾಸು ಸಮಯ ಕೊಟ್ರೆ ಸಾಕು. ಆದ್ರಿಂದ ಎಲ್ಲರೂ ಸಹ ಇಲ್ಲಿ 7 ದಿನದ ಕೋರ್ಸ್ ಅಂತ ಇರ್ತದೆ. ಆ 7 ದಿನದ ಕೋರ್ಸ್ ತಗೊಳ್ಳಿ. 7 ದಿನದ ಕೋರ್ಸ್ ಅಲ್ಲಿ ಆತ್ಮ, ಪರಮಾತ್ಮ, ಈ ಸೃಷ್ಟಿ ಚಕ್ರ, ಆದಿ, ಮಧ್ಯ, ಅಂತ್ಯ, ಭೂತ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಎಲ್ಲಾ ಜ್ಞಾನವನ್ನ ತಿಳಿಸಿಕೊಡಲಾಗ್ತದೆ. ನೀವು ಬಂದು ಆ ಜ್ಞಾನವನ್ನ ಪಡ್ಕೊಳ್ಳಿ. ನಾಳೆಯಿಂದ ನಿಮ್ಮ ಕೋರ್ಸ್ ಅನ್ನ ಆರಂಭಿಸಿ. ನೀವಲ್ಲಿ ಸ್ವಿಚ್ ಆಫ್ ಮಾಡ್ತೀರಿ. ಎಷ್ಟಿದೆ ಒಳಗಡೆ? ಅಕ್ಕ, ಎಷ್ಟು ಒಳಗಡೆ ಲಿಂಗ ಇದ್ದಾವೆ? ಎಷ್ಟಿದ್ದಾವೆ? ಹಾಂ, ಲೆಕ್ಕ ಮಾಡಲಿಲ್ಲ. ಇದು ಮುಗಿಯಿತು ಸಮಯ. ನನ್ನ ನಾಟಕ ಮುಗಿಯಿತು, ಏನೂ ಇಳುದಿಲ್ಲ. ನಾವು ತಿಳ್ಕೊಂಡು ನಿಮ್ಮ ಬಾಳ 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 ಇದೆ. ಸ್ವಲ್ಪ ದಿನ ಹೋಗಿ ಅಕ್ಕ ಹಿಂಗೆ ಹೇಳಿದ್ರು ನಾವು ಬರ್ಲಿವಲ್ಲ ಅಂತ ಅವ ಪಕ್ಷದ ಬರ್ತೀವಿ. ಅಲ್ಲ ಏನ್ ತೊಂದ್ರೆ ಬಂದು ಕೇಳಿದ್ವಲ್ಲ, ವಾಪಸ್ ಪರಮಾತ್ಮ ಕರ್ಕೊಂಡ್ ಬರ್ತಾನ. ಬಲ್ಲ ಇವಾಗ ಬಲ್ಲ ನಾವು ನೆಕ್ಸ್ಟ್ ಬರ್ತಾರ. BHO ಇದ್ದಾರೆ, ಅವ್ರ ಟೀಚರ್ ಇದ್ದಾರೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ಕೂಲಿಂದ ಬಂದು ಮತ್ತೆ ಕ್ಲಾಸಿಗೆ ಹೋಗ್ತಾರೆ ಸಾಯಂಕಾಲ. ಅಲ್ಲ ನಮಗೋಸ್ಕರ ಹೇಳೋದು ಮಾಡ್ಬೇಕಲ್ಲ. ಬ್ಯಾಂಕಲ್ಲಿ ಇದ್ದಾನೆ ಪರಿವರ್ತನೆ ಮಾಡೋದಕ್ಕೆ ಪರಮಾತ್ಮ ಅವತರಣೆ ಮಾಡಿದ. ಆ ನಿರಾಕಾರ ಪರಮಾತ್ಮನೇ ನಾವು ನೀವೆಲ್ಲ ಯಾವ್ದು ಪೂಜೆ ಮಾಡ್ತಾ ಬಂದಿದ್ದೀವಿ? ಲಿಂಗಾಕಾರದಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಇಲ್ಲಿ ಯಾವ್ದಾದ್ರು ಶರೀರ ಎಲ್ಲ ಇದೆ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ಅದು ವಿಗ್ರಹ ಇರುತ್ತೆ, ಆದ್ರೆ ಇಲ್ಲಿ ಏನು ಶಿವಲಿಂಗ ಇರುತ್ತೆ. ಅರ್ಥ ಏನು? ಪರಮಾತ್ಮ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ ಅಂತ. ಬರೀ ಇಷ್ಟೇ ಅಲ್ಲ, ಭಾರತದಲ್ಲಿ ನಾವು 12 ಜ್ಯೋತಿರ್ಲಿಂಗಗಳಿಗೆ ಬಹಳ ಮಹಿಮೆ ಇದೆ. ಮತ್ತೆ ಅಲ್ಲೂ ಕೂಡ ಏನಿದೆ ಜ್ಯೋತಿರ್ಲಿಂಗ ಅಂತ ಹೇಳ್ತೀವಿ. ಹಂಗಾದ್ರೆ ಪರಮಾತ್ಮ ಯಾವ ರೂಪದಲ್ಲಿದ್ದಾನೆ? ಇರಲಿ. ಇಲ್ಲ, ಭಾಳ ಚೆನ್ನಾಗಿ ಕಾಣ್ತೈತಿ.
ಬಂದ್ರೆ ಒಳ್ಳೆ ಜ್ಞಾನ ಸಿಗ್ತದೆ. ಅವ್ರು ಇಂಗ್ಲಿಷ್ ಅವ್ರು ಹೇಳ್ತಾರೆ ಯಾರು ಟೀಚರ್ ಇಲ್ಲ, ನಾವು ಸ್ಟೂಡೆಂಟ್ಸ್ ಅಷ್ಟೇ. ನಾವು ನಿಮ್ಮರ ಕಲ್ತ್ಕೊಂಡು ಹೇಳಕತ್ತೀವಿ, ಬರ್ರಿ ಪ್ರತಿ ದಿವಸ ಬರ್ರಿ. ಇನ್ನ 11 ವರ್ಷದಲ್ಲಿ ಈ ಜಗತ್ತು ಸಂಪೂರ್ಣವಾಗಿ ಪರಿವರ್ತನೆ ನಾವು ನಂಬಲಿ. ಪರಮಾತ್ಮ ಮೇಲಿಂದ ಕೆಳಗಡೆ ಬಂದಿದ್ದಾರೆ. ಇವತ್ತು ಒಂದ್ ದಿವಸ ಅಲ್ಲ, ಪರಮಾತ್ಮ ಬಂದಿದ್ದು ಆಗೋಗ್ಬಿಟ್ಟಿದೆ. ಅದ್ರ ಸಂಕೇತನೇ ನಾವು ಶಿವರಾತ್ರಿ ಆಚರಣೆ ಮಾಡ್ತೀವಿ. ಓಂ ಶಾಂತಿ. ತುಂಬ ಇದೆ ಅನ್ಸಕ್ಕಾಗಲ್ಲ. ಭಾಳ ಇದಾವಲ್ಲ ಕಡೆ. ಒಬ್ಬೊಬ್ಬರೇ ನೋಡಿ ಚೆನ್ನಾಗಿದೆ. ಆತ್ಮದಲ್ಲಿ ಕೂಡ 3 ಸೂಕ್ಷ್ಮ ಇಂದ್ರಿಯಗಳಿವೆ. ಮನಸ್ಸು, ಬುದ್ಧಿ, ಸಂಸ್ಕಾರ. ಮನಸ್ಸಂದ್ರೆ ಆತ್ಮಕ್ಕೆ ಸಾವಿಲ್ಲ, ಪರಮಾತ್ಮನಿಗೆ ವಿನಾಶ ಆಗಲ್ಲ. ಅದೇನಾಗುತ್ತೆ? ಪರಿವರ್ತನೆ ಆಗುತ್ತೆ. ಸೃಷ್ಟಿ ಏನಾಗುತ್ತೆ? ಪರಿವರ್ತನೆ ಆಗುತ್ತೆ. ನೀವು ಚಿಕ್ಕ ವಯಸ್ಸಿಂದ ಹೇಗಿತ್ತು, ಇವತ್ತು ಹೇಗಿದೆ? ಚೇಂಜ್ ಆಗಿದೆ. ಈಗ ಪೂರ್ಣ ಮತ್ತೆ ಹೇಗಿತ್ತು ಸತ್ಯವ ಸ್ಥಾಪನೆ ಮಾಡೋದಕ್ಕೆ ಪರಮಾತ್ಮ ಅವತರಣೆ ಮಾಡಿಕೊಡ್ತಿದ್ದಾರೆ. ಅವತರಣೆ ಮಾಡಿ ಕೊಡ್ತಿದ್ದಾರೆ. ಈ ವಿಷಯಗಳಲ್ಲ, ಆತ್ಮ ಇಲ್ಲ ಅಂದ್ರೆ ಇದು ಒಂದು ಸ್ಕೆಲಿಟನ್. ಯಾವಾಗ ಆತ್ಮ ಸೇರ್ಕೊಳ್ಳೋದಕ್ಕೆ ಜೀವಾತ್ಮ ಅಂತ ಕರಿತೀವಿ. ಇದು ಜೀವಾತ್ಮ. ಯಾವಾಗ ಇದು ಜೀವಾತ್ಮ. ಈ ಆತ್ಮ ಈ ಶರೀರದಲ್ಲಿ ಆತ್ಮ ಬಹಳ ಇಂಪಾರ್ಟೆಂಟ್. ಆತ್ಮ ಹೋಯ್ತಂದ್ರೆ ಶರೀರಕ್ಕೆ ಬೇರೆ ಇಲ್ಲ. ಹಾಗಾಗಿ ಈಗ ನಿಮ್ಗೆ ಏನ್ ಗೊತ್ತಾಯ್ತು? ನಾನು ಆತ್ಮ ಅಂತ ಗೊತ್ತಾಯ್ತು. ಹೆಂಗೆ ಶರೀರಕ್ಕೊಬ್ಬ ತಂದೆ ಇದ್ದಾನೆ, ಆತ್ಮಕ್ಕೊಬ್ಬ ತಂದೆ ಇದ್ದಾನೆ. ಅವರಿಗೆ ನಾವೇನಂತೀವಿ? ಪರಮಾತ್ಮ ಅಂತ ಕರಿತೀವಿ. ಹಾಗಾದ್ರೆ ಪರಮಾತ್ಮ ಹೇಗಿದ್ದಾರೆ? ಪರಮಾತ್ಮ ಎಲ್ಲಿ ಹೋಗಿ ಮನೆ ನಿಜವಾದ ಮನೆಗೆ ಹೋಗ್ಬೇಕು. ಆದ್ರೆ ಇದರಿಂದ ಇಲ್ಲಿ ಕಾರಣ ಬಂದಿರಲ್ಲ, ಇಲ್ಲಿ ವಾಪಸ್ ಪರಮಾತ್ಮ ಈ ಸೃಷ್ಟಿ ಹೊಸ ಜಗತ್ತನ್ನ ಮಾಡ್ತಾರೆ. ಮತ್ತೆ ಸೃಷ್ಟಿ ಹೊಸದಾದ್ಮೇಲೆ ನಾವು ಮತ್ತೆ ಸತ್ಯಯುಗದಲ್ಲಿ ಎಲ್ಲರೂ ಕೂಡ ಏನಂದ್ರೆ ಒಬ್ಬ ತಂದೆ ಅಂತಲೇ ಪೂಜೆ ಮಾಡ್ತಾರೆ. ಗೊತ್ತಿದೆ ನಮ್ಮ ಆತ್ಮ ತಂದೆ ಯಾರು? ಪರಮಾತ್ಮ. ಆ ಪರಮಾತ್ಮನೇ ಭೂಮಿನ ಅವತರಣೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪರಮಾತ್ಮ ಹೇಳ್ತಾನೆ, ವಿಷ್ಣುವಿನ ಮೂಲಕ ಪಾಲನೆ ಮಾಡ್ತಾನೆ, ಶಂಕರನ ಮೂಲಕ ವಿನಾಶ. ಮೂರ್ತಿಗಳ ರಚಯಿತ ಪರಮಾತ್ಮ. Thank you.